ಚಾನಲ್. ಇವತ್ತು ನಮ್ಮ ಜಾತ್ರೆಗೆ ಫುಡ್ ಸ್ಟಾಲ್ ಹಾಕ್ತಾ ಇದ್ದೀವಿ. ಹಾಗಾಗಿ ಮಸಾಲೆ ಪೂರಿ ಬೇಕಂತ ಮಾಡೋಕ್ಕಿದೆ. ಲಟ್ಟಣಿಗೆ ಆಮೇಲೆ ಮಣೆ ಎಲ್ಲ ತಗೊಂಡು ಕಲ್ಕತ್ತ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಬರ್ತಾರೆ ಈಗ ಪೂರಿ ಮಾಡಿಟ್ಕೊಳ್ಳೋದು, ಆಮೇಲೆ ಮಾಡೋದು. ಹಾಗೆ ಇನ್ನೊಂದು, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಮುಂದೂ ಕೂಡ ಇರಲಿ ಅಂತ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಪೂರಿ ಹೆಂಗೆ ಮಾಡ್ತೀವಿ, ಎಷ್ಟು ಪೂರಿ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಇದು ನಾವು ಜಾತ್ರೆ ಸ್ಟಾಲ್ ಹಾಕ್ತೀವಲ್ಲ, ಹೋಮ್ ಮೇಡ್ ಫುಡ್ ಎಲ್ಲ ಲೇಡೀಸೇ ಎಲ್ಲ ಸೇರಿಕೊಂಡು ಮಾಡ್ತಿರೋದು. ಒಳಗೆ ಹೋಗೋಣ, ಸರಿ. ಅಲ್ಲಿ ಒಬ್ಬರು ನೋಡ್ತಿದ್ದಾರೆ ಹಿಂಗೆ ಮಾಡ್ಕೊಂಡು. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲೆ ಪೂರಿ ಮಾಡೋಕ್ಕೆ ಹಿಟ್ಟನ್ನು ಕಲಸೋಕ್ಕೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಇದು ಶುದ್ಧವಾದ ಮೈದಾ, ಚಿರೋಟಿ ರವೆ. ಪೂರಿ ಅಳತೆ ಹೇಳಲ್ಲ, ಸೀಕ್ರೆಟ್ ಆಗಿ ಮಾಡ್ತಾ ಇರೋದು. ಇದನ್ನ ನೋಡಿ ಈ ಥರ ಹಾಕೊಂಡು ಇಷ್ಟೇ ಸಾಕಾ? 12 kg ಬರ್ತದೆ. ಒಂದೇ ಸರಿ ಕಲಸಿಟ್ಟು ನೀರು ಹಾಕಿ ಕಲಿಸ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ನೀರು ಹಾಕ್ತಿದ್ದಾರೆ. ಅಂದರೆ ಒಂದೇ ಸಲ ನೀರು ಹಾಕಬಾರ್ದು, ನೀರು ಸ್ವಲ್ಪ ಹಾಕಿ ಅದು ಹೆಂಗೆ ಮಿಕ್ಸ್ ಆಗಬೇಕಂದ್ರೆ ಚಿರೋಟಿ ರವೆ ಮತ್ತು ಇದು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಚಿರೋಟಿ ರವೆ ಎಳೆಯತ್ತಲ್ಲ, ಹಂಗಾಗಿ ನೋಡಿ ಹಿಂಗೆ ನೀಟಾಗಿ ಕಲಿಸ್ಬೇಕು. ಕಲಸೋಕ್ಕೆ ಕುಂದಗಲ್ಲಿಂದ ಕರೆಸಿದ್ದೀವಿ ಇವರನ್ನು, ಕಲಸೋಕ್ಕೆ. ಶುದ್ಧತೆಯೇ ನಮ್ಮ ಮೊದಲ ಆದ್ಯತೆ, ಹಾಗಾಗಿ ನಾವು ನೀಟಾಗಿ ಎಲ್ಲದನ್ನು ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದೀವಿ, ಶುದ್ಧತೆಯಿಂದ. ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು. ಮಧ್ಯೆ ನೀರು ಹಾಕಬೇಕು, ಕಲಿಸ್ಕೋಬೇಕು. ಈ ಹಂತಕ್ಕೆ ಬಂದಿದೆ, ಇನ್ನೂ ನೀರು ಬೇಕು ಆಯಿತಾ, ಹಾಕಿ ಕಲಿಸ್ಬೇಕು. ಈ ಥರ ಬಂದಿದೆ. ನನ್ನ ಕೈ ಸಮೇತ ಮುಗಿತೀನಿ. ಈ ಥರ ಮುಚ್ಚಿ ಇಟ್ಬಿಟ್ರೆ ಆಯಿತು. ಎಷ್ಟು ಒಂದು 20 ಅಥವಾ 30 ಮಿನಿಟ್ಸ್ ಇದೇ ಥರ ಮುಚ್ಚಿಡಬೇಕು. ನೆಕ್ಸ್ಟು ನಾವು ಬೇರೆ ಎಲ್ಲ ರೆಡಿ ಮಾಡ್ಕೊತೀವಿ. ಬಗ್ಗೆ ನೋಡಿ ಫ್ರೆಂಡ್ಸ್, ಹಿಟ್ಟು ಕಲಸಿ ಅರ್ಧ ಪೂರಿ ಮಾಡಾಗಿದೆ. ಇಲ್ಲೂ ಒಬ್ರು ಈಗ ಬರ್ತಿದ್ದಾರೆ ಇಷ್ಟೊತ್ತಿಗೆ. ಅದು ಸರಿ ತಕ್ಕಂದು ಮನೆದದು. ಅದಕ್ಕೆ ಉಂಡೆ ಮಾಡ್ತಿದ್ದಾರೆ. ಈಗ ಲಟ್ಸೋಣ. ಒಂದು ಲಟ್ಸಿ, ಇಲ್ಲ ಇನ್ನು ಒಣ ಹಿಟ್ಟು ಬರಬೇಕು. ನೋಡಿ ಈಗ ಚೆನ್ನಾಗಿ ಆಗತ್ತೆ ಅಂದ್ಕೊಂಡಿದ್ದೀವಿ. ಪೂರಿ ಅಂದರೆ ಮಸಾಲೆ ಪೂರಿಗೆ ನಾವು ಪೂರಿ ತರಿಸ್ಕೊಂಡು, ಮಸಾಲೆ ಪೂರಿಗೆ ಮಾತ್ರ ನಾವು ಮಾಡ್ತಿರೋದು. ಗೋಲ್ಗಪ್ಪಕ್ಕೆ ಬೇರೆ ಆರ್ಡ್ರ್ ಕೊಟ್ಟಿದ್ದೀವಿ, ಫ್ರೆಶ್ ಆಗಿ ಬರಲಿ ಅಂತ ಆರ್ಡ್ರ್ ಕೊಟ್ಟಿದ್ದೀವಿ. ಇದು ನಮ್ಮ ಶುದ್ಧತೆನೇ ಆದ್ಯತೆ ಇರೋದ್ರಿಂದ ಕೈಯಲ್ಲೇ ಕಲಿಸ್ತಾ ಇಲ್ಲ, ಅದಾಗೆ ಕಲಿಸ್ಕೊಂತಿದೆ ಹಿಟ್ಟು. ಇವಾಗ ಮತ್ತೆ ಬಂದಿದೆ ಫ್ರೆಂಡ್ಸ್. ಏನು ಹಂಗಾರೆ ನಮ್ಮ ಸರ್ವಿಸ್ ಜಾಸ್ತಿ ಆಗಿದೆ. ಸ್ಟಾರ್ಟ್ ಮಾಡೋಣ. ಇವಾಗ ಪೂರಿ ಲಟ್ಸಕ್ಕೆ ಶುರು ಮಾಡ್ತಾ ಇದ್ದೀವಿ. ನೋಡೋಣ ಎಷ್ಟು ಗಂಟೆ, ಸಂಜೆ ಒಳಗೆ ಮುಗಿಸ್ಬೇಕು. ನನ್ನ ಮಗಳು ಸ್ಕೂಲಿಂದ ಬರೋವರೆಗಾದರೂ ಮುಗಿಸ್ಬೇಕು ಅಂತ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಶೇಂಗಾ ಬೀಜನ ಸುವರ್ಣ ರೋಸ್ಟ್ ಬಂದಿದ್ದಾರೆ. ಇದರಲ್ಲಿ ಎಂತ ಓವನ್ನಲ್ಲಿ ರೋಸ್ಟ್ ಮಾಡಿದ್ದಾರೆ. ಸುವರ್ಣ ಇಷ್ಟು ನೋಡ್ಕೊಳ್ಳೋಣ ಎಷ್ಟಾಗುತ್ತೆ, ಆಮೇಲೆ ಕಲಿಸ್ಕೊಂಡ್ರೆ ಇತ್ತು ಅಲ್ವಾ. ಬೇಕಾದರೂ ಕಲಿಸ್ಕೊಳ್ಳೋಣ, ಮಾಡೋಕ್ಕಾಗದೆ ಹೋದ್ರೆ ಸ್ಟಾರ್ಟಿಂಗ್ ಇವ್ರದೆ ಫಸ್ಟ್ ಸಂಧ್ಯಾಕ್ಕಂತದ ಅನ್ಸೋದು. ನೀನು ಕಾಪಾಡು. ಒಂದೇ ದಿನ ಇಷ್ಟು ಪೂರಿ ಖರ್ಚು ಮಾಡೋಂಗಾಗಲಿ. ಪೂರಿ ಲಟ್ಸಿ ಈ ಥರ ಮಾಡಿ ಒಂದು ಹೊಡಿಬೇಕು, ಚುಕ್ಕಿ ಇಡಬೇಕು. ಅಂದರೆ ಪುರಿ ಉಬ್ಬಲ್ಲ, ಆವಾಗ ಅಲ್ಲಿ ಯಾರು ವಿಡಿಯೋ
ಆಮೇಲೆ ಇವಾಗ ಹಿಂಗೆ ಲೈನ್ ಹಾಕಿ ಹಿಂಗೆ ಲೈನ್ ಹೊಡಿಬೇಕು. ಸುಮಾರು ಪ್ರಚಾರ ಮಾಡಿದ್ದಾರೆ. ಇದಕ್ಕೆ ನೋಡಿ ಫ್ರೆಂಡ್ಸ್, ಇದು ಈ ಥರ ಲಟ್ಸಿ ಹಾಕಿದ್ದಾರೆ. ಆಮೇಲೆ ಹಿಂಗೆ ಕಟ್ ಮಾಡ್ತಾರೆ, ಸರಿ ತಕ್ಕ ಹಿಂಗೆ ಹೋಲ್ ಹೊಡೆದು ಕಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಅದನ್ನು ಆ ಥರ ಚೌಕ ಮಾಡಿ ಇಲ್ಲಿ ಈ ಥರ ಮಾಡಿರೋದು ಇಲ್ಲಿ ಬೇಯಿಸ್ತಿದ್ದಾರೆ, ಸ್ವರ್ಣ ಬೇಯಿಸ್ತಾ ಇದ್ದಾರೆ. ಹಿಂಗೆ ಮೊಬೈಲ್ ಮತ್ತು ಒಳಗೆ ಬಿದ್ದುಬಿಡೋದು ಎಣ್ಣೆ ಬಾಂಡ್ಲೆಗೆ ಈ ಥರ ನೋಡಿ. ಸರಿ ತಕ್ಕ ಹೋಲ್ ಹಾಕಿಲ್ಲ ಅನ್ಸುತ್ತೆ ನೋಡಿ. ಮಾಡಿದ ನಂತರ ನೋಡಿ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಕಲರ್ ನೋಡಿ ಮಸಾಲೆ ಪುರಿ ತಿನ್ಬೇಕು. ಇದು ರೆಡ್ ಆಯ್ತು ಸ್ವಲ್ಪ, ಅದು ಸ್ವಲ್ಪ ಲೈಟ್ ಬಂದಿದೆ, ಚೆನ್ನಾಗಿದೆ. ಯಾವುದು ಬನ್ನಿ ಇವಾಗ ಪೂರಿ ಚಟ್ 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 ಕಟ್ ಮಾಡಿ ಒಂದ್ಸಲ. ಲಾಸ್ಟಿಗೆ ಇವಾಗ ಇವ್ರದ್ದು ಕರಿಯೋದು ಒಂದು ಹಂತಕ್ಕೆ ಮುಗಿದಿದೆ. ಏನು ಮಧ್ಯಾಹ್ನ ಹಾಂ ಅರ್ಧ ಆಯಿತು, ಇನ್ನು ಅರ್ಧ ಇದೆ. ಈ ಹಂತಕ್ಕೆ ಬಂದಿದೆ ನೋಡಿ ಫ್ರೆಂಡ್ಸ್. ಇವಾಗ ಊಟಕ್ಕೆ ಪಾಪ ಸರಿತಕ್ಕೆ ತಟ್ಟೆ ಇಡ್ತಿದ್ದಾರೆ. ಅವ್ರ ಮನೇಲೇ ಊಟ ಮಾಡ್ತಿರೋದು ಇವತ್ತು. ಪೂರಿ ಮಾಡಿದ ಪ್ರಯುಕ್ತ ಊಟನೂ ಅವರೇ ಅರೇಂಜ್ ಮಾಡಿದ್ದಾರೆ ನನಗೆ. ಅದ್ರೊಳಗೆ ಹಾಕ್ಬಿಡೋಣ. ಇದ್ರಲ್ಲಿ ಪಾನಿ ಮಾಡ್ಕೊಂಡು ಹೋಗೋದು. ಇವಾಗ ನಾವು ಸಂತೆಗೆ ಬಂದಿದ್ವಿ, ಜಾತ್ರೆ ಸ್ಟಾಲ್ ಇದೆಯಲ್ಲ ಅದಕ್ಕೋಸ್ಕರ ಸೊಪ್ಪು ಆಮೇಲೆ ಆಲೂಗಡ್ಡೆ ಎಲ್ಲ ಬೇಕಿತ್ತು ಎಲ್ಲ ತಗೊಂಡಿದ್ದೀವಿ ನೋಡಿ. ಇಷ್ಟೆಲ್ಲ ತಗೊಂಡಿದ್ದೀವಿ. ಇಲ್ಲಿ ಬನ್ನಿ ತೋರಿಸ್ತೀನಿ, ಜೊತೆಗೆ ಸರಿ ಚೆನ್ನಾಗಿದ್ದಾರೆ ನೋಡಿ. ಸಂತೆನೇ ನಮ್ಮದು ಇಷ್ಟೆಲ್ಲ ಇದೆ. ಇಲ್ಲಿ ಆಲೂಗಡ್ಡೆ, ಮೆಣಸು, ಈರುಳ್ಳಿ ಇದೆ. ಆಮೇಲೆ ಇದು ನಮ್ಮ ಮನೆ ಇದೆ ಆಯ್ತಾ. ಆಮೇಲೆ ಈ ಕಡೆ ಎಲ್ಲ ಕ್ಯಾರೆಟು ಅದೆಲ್ಲ ಇದೆ. ಬನ್ನಿ ಇವಾಗ ಹೋಗೋಣ. ಬಶೀರನ ಆಟೋ ಇದು ತುಂಬಿಸಿದ್ದೀವಿ. ಬನ್ನಿ ಹೋಗೋಣ. ಸಂತೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟಿದ್ವಿ. ಹಾಗೆ ಊಟ ಮಾಡಿ ಮಧ್ಯಾಹ್ನ ಬಂದುಬಿಟ್ಟು ಜಾತ್ರೆ ಕಡೆ ಹೋಗಿ ಬರೋಣ, ಹೇಗೆಲ್ಲ ಸೆಟ್ ಮಾಡಿದ್ದಾರೆ ಅಂತ ನೋಡ್ಕೊಬರೋಣ ಅಂತ ಹೊರಟಿದ್ವಿ. ಯಾಕಂದರೆ ನಮ್ದು ಈ ಸಲ ಜಾತ್ರೆಯಲ್ಲಿ ಫುಡ್ ಸ್ಟಾಲ್ ಹಾಕಿರೋದ್ರಿಂದ ನನಗೆ ಜಾತ್ರೆಗಂತೂ ಹೋಗೋಕ್ಕಾಗಲ್ಲ, ಜಾತ್ರೆ ಡೇ ಎಲ್ಲ ಹೋಗೋಕ್ಕಾಗಲ್ಲ ಅಂತೇಳಿ ಏನೇನು ಆಟ ಬಂದಿದೆ ಅಂತ ಒಂದು ರೌಂಡ್ ನೋಡ್ಕೊಬರೋಣ ಅಂತ ಹೋದ್ವಿ. ಇಲ್ಲಿ ನೋಡ್ರೆ ಇವರು ಬ್ರೇಕ್ ಡ್ಯಾನ್ಸ್ ಇತ್ತಲ್ಲ ಅದು ಪಕ್ಕಕ್ಕೆ ಪಾಪ ಅವರು ಟೆಂಟ್ ಹಾಕ್ಕೊಂಡಿದ್ರು, ಊಟ ಮಾಡ್ತಾಯಿದ್ರು. ನಾವು ಹೋದಾಗ ಎಷ್ಟು ಖುಷಿಯಿಂದ ಮಾತಾಡಿಸಿ ಬನ್ನಿ ಮೇಡಮ್ ಊಟ ಮಾಡೋಣ, ರೈಸ್ ಮತ್ತು ರಸಮ್ ಮಾಡಿದ್ದೀವಿ ಅಂತ ಹೇಳಿದರು. ಆಮೇಲೆ ಎಷ್ಟು ಖುಷಿಯಿಂದ ಮಾತಾಡ್ಸಿದ್ರು ಅಂದರೆ ಆ ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿದೆ. ನನಗೆ ಅದು ಸಖತ್ ಬೇಜಾರಾಯಿತು. ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ನೋಡ್ಬೋದು ಇಲ್ಲೇ ಟೆಂಟ್ ಮಾಡ್ಕೊಂಡಿದ್ದಾರೆ, ಅಡುಗೆ ಕೂಡ ಅವರೇ ಮಾಡ್ಕೊಳ್ಳೋದಂತೆ. ಎಷ್ಟು ಕಷ್ಟ ಇರುತ್ತಲ್ಲ ಇವ್ರ ಜೀವನ ಎಲ್ಲ. ಜಾತ್ರೆಯಿಂದ ಜಾತ್ರೆಗೆ ಹೋಗಲೇಬೇಕು, ಅವ್ರದ್ದು ಜೀವನ ನಡೆಸೋಕ್ಕೋಸ್ಕರ. ಹಾಗೆ ಚಳಿ ಇರಲಿ, ಬಿಸಿಲಿರಲಿ, ಮಳೆ ಇರಲಿ, ಯಾವುದನ್ನು ಲೆಕ್ಕಕ್ಕಿಲ್ದೇ ಅವರು ಅಲ್ಲಿ ಓಡಾಡಬೇಕಾಗತ್ತೆ. ಜಾತ್ರೆ ಸೆಕೆಂಡ್ ಡೇ ಅಂತೂ ತುಂಬಾ ಮಳೆ ಬಂದುಬಿಡ್ತು. ಪಾಪ ಅವರ ಆ ಟೈಮಲ್ಲಿ ಹೆಂಗಿದ್ರು ಅಂತ ನನಗೆ ಅನ್ನಿಸ್ತಾ ಇತ್ತು. ನೋಡ್ಬೋದು ಇಲ್ಲಿ ಜಾಯಿಂಟ್ ವೀಲು, ಆಮೇಲೆ ಮಕ್ಕಳು ಆಡೋದು, ಆ ಕಡೆ ಹೆಲಿಕಾಪ್ಟ್ರು ಇದೆಲ್ಲ ಬಂದಿತ್ತು. ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ, ಯಾಕಂದರೆ ಜಾತ್ರೆಲಂತೂ ಹೋಗೋಕ್ಕಾಗಲ್ಲ, ಅದಕ್ಕೆ ಮೊದಲೇ ಒಂದು ವಿಡಿಯೋ ಮಾಡ್ಕೊಬಿಡೋಣ ಅಂತ ಹೇಳಿ ಹೋಗಿದ್ದೆ. ಇದೆಲ್ಲ ವಾಯ್ಸು ನಾನು ಮಾತಾಡಿದ್ದೆ ಎಲ್ಲ ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿದೆ. ಇಲ್ಲೆಲ್ಲ ಜಾಯಿಂಟ್ ವೀಲು. ಈ ಸಲ ಅವ್ರಿಗೆ ಪಾಪ ಸಣ್ಣ ಜಾಗ ಆಯಿತು ಅನಿಸುತ್ತೆ, ಸ್ವಲ್ಪ ಜಾಗದಲ್ಲೇ ಎಲ್ಲ ಅಡ್ಜಸ್ಟ್ ಮಾಡಿ ಹಾಕ್ಕೊಂಡಿದ್ರು. ಆಟದ ದಿನ ಅಂತೂ ನನಗೆ ನೋಡೋಕ್ಕೂ ಬರೋಕ್ಕಾಗಲಿಲ್ಲ. ಲೈಟಿಂಗ್ಸ್ ಎಲ್ಲ ಹೆಂಗಿತ್ತು ನಿಜವಾಗ್ಲೂ ಬೇಜಾರಾಯಿತು. ಒಂದು ಕಡೆ ಖುಷಿ ಇದೆ, ಸ್ಟಾಲಲ್ಲಿ ಖುಷಿ ಇತ್ತು, ಬಟ್ ಗೇಮ್ಸು ಆಮೇಲೆ ಜಾತ್ರೆ ಒಳಗೆಲ್ಲ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಬೇಜಾರಿತ್ತು. ನೋಡ್ಬೋದು ಎಲ್ಲ ಫಿಟ್ಟಾಗಿದೆ. ಆಮೇಲೆ ಇಲ್ಲೂ ಕೂಡ ನೋಡಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದರು ಟೆಂಟಲ್ಲಿ. ಪಾಪ ಮಳೆ ಬಂದಾಗ ಹೇಗಿದ್ರು ಅಂತ ಅನ್ನಿಸ್ತಾ ಇತ್ತು ನನಗೆ. ಆಮೇಲೆ ಈ ಕಡೆ ಮೇನ್ ರೋಡಿಗೆ ಬಂದರೆ ಇದು ನೆಕ್ಸ್ಟ್ ಡೇನೇ ಜಾತ್ರೆ ಇರೋದ್ರಿಂದ
ಇಲ್ಲೆಲ್ಲ ಸೆಟ್ ಮಾಡ್ಕೊತಾ ಇದ್ರು. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ, ಯಾಕಂದರೆ ಸ್ಟಾಲ್ ಹಾಕಿ ಆಮೇಲೆ ನೆಕ್ಸ್ಟ್ ಜಾತ್ರೆ ಮುಗಿದಂತ ಸ್ವಲ್ಪ ಸುಸ್ತಾಗಿತ್ತು, ರೆಸ್ಟ್ ಮಾಡಿ ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ವಿಡಿಯೋನ ಸ್ವಲ್ಪ ಲೇಟಾಗಿ ಹಾಕ್ತಾ ಇರೋದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಇದು ನಮ್ಮೂರು ಹೆಂಗ್ ಕಾಣಿಸ್ತಾ ಇದೆ, ಮಷಿನ್ ಸೌಂಡ್ ಬೇರೆ ಇದೆ ಇಲ್ಲಿ. ಹಾಗೆ ಈ ವಿಡಿಯೋ ನೆಕ್ಸ್ಟ್ ನಮ್ಮ ಸ್ಟಾಲಿಂದೆಲ್ಲ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್.